ತುಂಗಭದ್ರಾ ನದಿ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ 530 ಕಿಲೋಮೀಟರ್ ಹರಿದಾಡಿ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಸುಮಾರಾಗಿ 13 ಲಕ್ಷದ ಎಕರೆಗಳಿಗೆ ನೀರು ಒದಗಿಸುವ ಜೀವ ನದಿ. ಈ ನದಿ ಮೇಲೆ ನಿರ್ಮಿಸಿದ್ದ ಹೊಸಪೇಟ್ ಡ್ಯಾಂ ಕಾರಣದಿಂದ ರೈತರು ಮಳೆಕಾಲ, ಚಳಿಗಾಲ, ಬೇಸಿಗೆ ಎಂದು ವ್ಯತ್ಯಾಸವಿಲ್ಲದೆ ಒಂದು ವರ್ಷಕ್ಕ 365 ದಿನ ನೀರು ತೆಗೆದು 2 ರಿಂದ 3 ಬೆಳೆಗಳನ್ನು ಬೆಳವಣಿಗೆ ಮಾಡ್ತಾ ಇದ್ದಾರೆ. ಆದರೆ ಈ 2025ಕ್ಕ ಹೊಸಪೇಟ್ ಡ್ಯಾಂ 70 ವರ್ಷದ ಹಳೆಯದು ಆಗುವುದರಿಂದ ಇನ್ಮೇಲೆ ಡ್ಯಾಂ ಗೇಟ್ಗಳು ಸರಿಯಾದ ಸಮಯಕ್ಕೆ ಕೆಲಸ ಮಾಡದೆ ಬೆಳವಣಿಗೆ ಮಧ್ಯದಲ್ಲಿ ರೈತರಿಗೆ ತೊಂದರೆ ಆಗಬಹುದು ಎಂದು ಭಾವಿಸಿ ಈ ಡಿಸೆಂಬರ್ ಅಲ್ಲಿ ಡ್ಯಾಂ ಖಾಲಿ ಮಾಡಿ ಹಳೆ ಗೇಟ್ಗಳು ತೆಗೆದು 33 ಹೊಸ ಗೇಟ್ಗಳನ್ನು ನಿರ್ಮಿಸಲು ಯೋಚನೆ ಮಾಡ್ತಾ ಇದ್ದಾರೆ. ಈ ವಿಡಿಯೋದಿಂದ ತುಂಗಭದ್ರದ ನೀರಿನ ಮೇಲೆ ಅವಲಂಬಿತವಾದ ರೈತರು ತಿಳಿದುಕೊಳ್ಳಬೇಕಾಗಿದ್ದ ಮಾಹಿತಿ ಏನೆಂದರೆ, ಇವಾಗದಿಂದ ಜನವರಿ 10ವರೆಗೂ ದಿನಾಲೂ ರೈತರಿಗೆ ನೀರು ಬರ್ತವೆ. ಜನವರಿ 10 ಆದ ನಂತರ ನೀರು ಇರಲ್ಲ, ಡ್ಯಾಂ ರಿಪೇರಿ ಶುರು ಆಗುತ್ತೆ. ಜನವರಿದಿಂದ ಮೇ, ಜೂನ್ ವರೆಗೂ ಅತ್ಯವಸರಕ್ಕಾಗಿ ಕುಡಿಯುವ ನೀರು ಮಾತ್ರನೇ ಡ್ಯಾಂ ಅಲ್ಲಿ ಇರುತ್ತೆ. ಹಾಗಾಗಿ ಎರಡನೇ ಬೆಳೆಗಾಗಿ ನೀರು ಬಿಡುವುದು ಸಾಧ್ಯವಿಲ್ಲ ಎಂದು ಸರ್ಕಾರ ಅವರು ಹೇಳ್ತಾ ಇದ್ದಾರೆ. ಈ ಡ್ಯಾಂ ರಿಪೇರಿ 2026 ಮೇ, ಜೂನ್ಗೆಲ್ಲ ಮುಗಿಸಿ ಬರುವ ದಿನಗಳಲ್ಲಿ ರೈತರಿಗೆ ಯಾವುದೇ ತೊಂದರೆ ಕೊಡದೆ ಎಲ್ಲಾ ಕಾಲಗಳಲ್ಲಿ ನೀರು ಅಂದಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಗೊತ್ತಿದ್ದ ಹೊಸಪೇಟ್, ರಾಯಚೂರು, ಬಳ್ಳಾರಿ, ಆದೋನಿ, ಎಮ್ಮಿಗನೂರು, ಕರ್ನೂಲ್ ಪ್ರಾಂತದ ರೈತರಿಗೆ ಶೇರ್ ಮಾಡಿ.